ಹಲೋ ನಮಸ್ಕಾರ. ನನ್ನ ಚಾನಲ್ ನೋಡ್ತಿರುವ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಸರಾಸರಿ ಎವರೇಜ್ ಅಂತ. ಏನಪ್ಪ ಸರಾಸರಿ ಎವರೇಜ್ ಅಂದರೆ ಏನು ಅಂತ ತಂದು ನೋಡಿದಾಗ, ಸರಾಸರಿ ಅಂದರೆ ಅ ಸಿಂಗಲ್ ವ್ಯಾಲ್ಯೂ, ಒಂದೇ ಒಂದು ಸಂಖ್ಯೆ ಅಥವಾ ಮೌಲ್ಯದಲ್ಲಿ ಹೇಳುವುದಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದರೆ ಸರಾಸರಿ ಅಂತ ಕರಿತೀವಿ. ಏನು ಒಂದೇ ಒಂದು ಸಂಖ್ಯೆ ಅಥವಾ ಮೌಲ್ಯದಲ್ಲಿ ಹೇಳುವುದಂತಂದರೆ, ಇಲ್ಲಿ ಬಹಳಷ್ಟು ಸಂಖ್ಯೆಗಳಿರ್ತವೆ. ಆ ಸಂಖ್ಯೆಗಳನ್ನು ಬಿಡಿ ಬಿಡಿಯಾಗಿ ಹೇಳುವ ಬದಲು ನಾವೇನು ಮಾಡ್ತೇವಪ್ಪ ಅಂತಂದರೆ, ಒಂದೇ ಒಂದು ಸಂಖ್ಯೆ ಅಥವಾ ಮೌಲ್ಯದಲ್ಲಿ ಅದನ್ನು ಹೇಳುವುದಕ್ಕೆ ಏನಂತ ಕರಿತೀವಿ, ಸರಾಸರಿ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್, ಎ ಬಿ ಸಿ ಡಿ ಅಂತ 4 ಜನ ಫ್ರೆಂಡ್ಸ್ ಇದ್ದಾರೆ. ಇವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಒಂದು ಬಾಲ್ನ ಖರೀದಿ ಮಾಡ್ಕೊಂಬರ್ತಾರೆ. ಆ ಬಾಲ್ದು ಬೆಲೆ ಏನಾಗಿರ್ತದಪ್ಪ ಅಂತಂದರೆ 140 ರೂಪಾಯಿ ಆಗಿರ್ತೈತಿ. ಅದನ್ನು ಏನು ಮಾಡ್ತಾನೆ ಅಂತಂದರೆ 30 ರೂಪಾಯಿನ ಕೊಡ್ತಾನೆ. ಬಿ 35, ಸಿ 40, ಡಿ 35. ಈ ರೀತಿ ಒಬ್ಬೊಬ್ಬರು ತಮ್ಮ ಹತ್ತಿರ ಇರುವಂಥ ಹಣವನ್ನು ಏನು ಮಾಡ್ತಾರೆ, ಕೂಡಿಸಿ 140 ರೂಪಾಯಿ ಕೊಟ್ಟು ಒಂದು ಬಾಲ್ನ ಖರೀದಿ ಮಾಡ್ಕೊಂಬರ್ತಾರೆ. ಎ 30, ಬಿ 35, ಸಿ 40, ಡಿ 35. ಈ ರೀತಿ ಬಿಡಿ ಬಿಡಿಯಾಗಿ ಹೇಳುವ ಬದಲು ಒಂದೇ ಒಂದು ಸಂಖ್ಯೆ ಇವೆಲ್ಲವನ್ನು ಒಳಗೊಂಡಿರಬೇಕು. ಆ ಸಂಖ್ಯೆನ ತೆಗಿಬೇಕು. ಆ ಸಂಖ್ಯೆನ ತೆಗೆದ ಹೇಳಿದೆವಪ್ಪ ಅಂತಂದ್ರೆ ಅದಕ್ಕೆ ನಾವು ಸರಾಸರಿ ಅಂತ ಕರಿತೀವಿ. ಅದನ್ನು ಯಾವ ಥರ ತೆಗಿಬೇಕಪ್ಪ ಅಂತಂದರೆ, ಇವುಗಳನ್ನು ಮೊದಲ ಕೂಡಿಸ್ಕೋಬೇಕಾಗತ್ತೆ. 30 ಪ್ಲಸ್ 35 ಪ್ಲಸ್ 40 ಪ್ಲಸ್ 35. ಈ ರೀತಿ ಕೂಡಿಸಿದ ನಂತರ ನಾವೇನು ಮಾಡಬೇಕಾಗತ್ತಪ್ಪ ಅಂತಂದರೆ, ಇಲ್ಲಿ ಎಷ್ಟು ಜನ ಇದ್ದಾರೆ ಅಥವಾ ಎಷ್ಟು ಸಂಖ್ಯೆ ಇದ್ದಾವೆ, 1 2 3 4, ಅದನ್ನು ಭಾಗ 4 ಅಂತ ಇಟ್ಕೋಬೇಕಾಗತ್ತೆ. ಇದನ್ನೆಲ್ಲನೂ ಕೂಡಿಸಿದ ನಂತರ 140 ಟೋಟಲ್ ಆಗುತ್ತೆ. ಕೆಳಗಡೆ 4 ಇದೆ, ಇಲ್ಲಿ 4 ಬರುತ್ತೆ. 4 1 4 3 12, 14ರಲ್ಲಿ 12 ಹೋದರೆ 2 ಉಳಿತು. 2 ಮತ್ತು 0 20, 4 ಎಷ್ಟಲೇ 20, 4 5 20. ಈಗ ಬಂತು ವ್ಯಾಲ್ಯೂ 35. ಇದೇ 35 ಏನಾಗಿರ್ತೈತಿ, ಸರಾಸರಿ ಆಗಿರ್ತೈತಿ. ಇದನ್ನೇ ನಾವು ಏನಂತ ಕರಿತೀವಿ, ಸರಾಸರಿ ಅಂತ ಕರಿತೀವಿ. ಇದು ಸಿಂಗಲ್ ವ್ಯಾಲ್ಯೂ, ಒಂದೇ ಒಂದು ಸಂಖ್ಯೆ ಅಥವಾ ಒಂದು ಮೌಲ್ಯ ಆಗೈತಿ. ಇದನ್ನು ನಾವು ಬಿಡಿ ಬಿಡಿಯಾಗಿ ಹೇಳೋ ಬದಲು ಆ ಒಂದು ಸಂಖ್ಯೆನೇ ಹೇಳ್ತೀವಿ ನಾವು. ಈ ಒಂದು ಸಂಖ್ಯೆ ಏನಾಗಿರ್ತೈತಿ, 4 ಜನರಿಗೆ ಸಮನಾಗಿರ್ತೈತಿ. ಈ ಸರಾಸರಿ ಏನಿದೆಯಲ್ಲ, ಅದನ್ನು ಈ 4 ಜನರಿಗೆ ಗುಣಿಸಿದಾಗೂ ಬರುವಂಥ ಮೊತ್ತ 140 ಆಗಿರ್ತೈತಿ. ಡಿವೈಡ್ ಮಾಡಿದಾಗೂ ಅವರಿಗೆ 35 ಅಂತಲೇ ಬರ್ತೈತಿ. ಅದಕ್ಕೆ ನಾವು ಏನಂತ ಕರಿತೀವಿ, ಸರಾಸರಿ ಅಂತ ಕರಿತೀವಿ. ಇಲ್ಲಿ ಮೊತ್ತದಲ್ಲಿ ಏನೂ ಡಿಫ್ರೆನ್ಸ್ ಆಗಲ್ಲ. 140 ರೂಪಾಯಿ ಕೊಟ್ಟು ಬಾಲ್ ತೊಗೊಂಬಂದಿದ್ದಾರಲ್ಲ, ಇದು ಸಂಖ್ಯೆ ಏನು ಬಂದಿದೆಯಲ್ಲ 35 ಅನ್ನೋದು, ಇದನ್ನು 4 ಜನರಿಗೆ ಇಂಪ್ರೂವ್ ಮಾಡಿದಾಗ, 4 ಜನರಿಗೆ ಗುಣಿಸಿದಾಗ ಏನು ಬರುತ್ತೆ, ಅದ್ರ ವ್ಯಾಲ್ಯೂ 140 ಬರುತ್ತೆ. ಅದಕ್ಕೆ ನಾವೇನಂತೀವಿ, ಈ ಟೋಟಲ್ ವ್ಯಾಲ್ಯೂ ಏನಿದೆಯಲ್ಲ ಬಾಲಿಂದು, ಅದು 140 ಅಷ್ಟೇ ಇರುತ್ತೆ. ಆದರೆ ಎವ್ರೇಜ್ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರಿಗೆ ಸಪ್ರೇಟಾಗಿ 35ರಂತೆ ವೆಚ್ಚ ಬಿತ್ತು ಅಂತಂದು ಹೇಳೋ ಸಲುವಾಗಿ ನಾವೇನು ಮಾಡ್ತೀವಿ, ಸರಾಸರಿನ ತೆಗಿತೀವಿ. ಅವರು ಆ್ಯಕ್ಚುಲಿ ಎಷ್ಟರೇ ಹಣವನ್ನು ಹಾಕಿರ್ಬೋದು, ಆದರೆ ನಮಗೆ ಇಲ್ಲಿ 4 ಜನ ಇದ್ದಾರೆ ಹೇಳ್ಬೋದು. 100 ಜನ ಇದ್ದರೆ ಅವ್ರದ್ದೆಲ್ಲನೂ ಹೇಳೋದಕ್ಕೆ ಕಠಿಣ ಆಗುತ್ತಲ್ಲ. ಅದ್ರ ಸಲುವಾಗಿ ಒಂದು ಎವ್ರೇಜ್ ಅಂತ ತೆಗಿತೀವಿ. ಆ ಎವ್ರೇಜ್ ಸಂಖ್ಯೆ ಏನಾಗಿರ್ತೈತಿ, ಎಲ್ಲರಿಗೂ ಒಳಗೊಂಡಿರ್ತೈತಿ. ಅದು ಅಷ್ಟು ಟೋಟಲಲ್ಲಿ ಏನು ಕ್ಯಾಲ್ಕುಲೇಷನ್ ಮಾಡ್ತೀವಲ್ಲ ಅದಕ್ಕೆ ಸಮನಾಗಿರ್ತೈತಿ. ಅದು ಈ ಬಂದಂಥ ವ್ಯಾಲ್ಯೂ 35 ಏನಾಗಿರ್ತೈತಿ, 4 ಜನರಿಗೆ ಸಮನಾಗಿರ್ತೈತಿ. ಹೆಂಗಪ್ಪ ಅಂತಂದರೆ 35 × 4 ಗುಣಿಸಿದಾಗೂ ವ್ಯಾಲ್ಯೂ 140 ಬರುತ್ತೆ. ಅದನ್ನು ಈ ರೀತಿ ಕೊಟ್ಟಾಗೂ 140 ಬರುತ್ತೆ. ಆದರೆ ನಮಗೇನು ಒಂದೇ ಒಂದು ಸಂಖ್ಯೆದಲ್ಲಿ ಹೇಳಬೇಕಲ್ಲ, 4 ಜನರಿಗೆ ಅನ್ವಯಿಸೋ ಥರ ಒಂದು ಸಂಖ್ಯೆನ ತೆಗಿತೀವಿ. ಅದೇ ಎವರೇಜ್ ಆಗಿರ್ತೈತಿ, ಸರಾಸರಿ ಆಗಿರ್ತೈತಿ. ಪ್ರಶ್ನೆಗಳನ್ನು ನೋಡ್ಕೊತಾ ಹೋಗೋಣಂತ. ಮೊದಲಿಗೆ ನಾನು ಈಸಿ ಇರುವಂಥ ಪ್ರಶ್ನೆಗಳನ್ನು ಬಿಡಿಸ್ತೀನಿ. ಆನಂತರ ಏನು ಮಾಡ್ತೀನಿ ಅಂತಂದ್ರೆ, ದೊಡ್ಡ ಪ್ರಶ್ನೆಗಳನ್ನು ಬಿಡಿಸ್ಕೊತ ಹೋಗ್ತೀನಿ. ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನೇ ಬಿಡಿಸ್ತೀನಿ ನಾನಂತ. ಇಲ್ಲೊಂದು ಪ್ರಶ್ನೆ ಇದೆ, 4, 7, 8, 10, 13, 14 ಹಾಗೂ 21ರ ಸರಾಸರಿ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ನೀವು ಆನ್ಸರ್ನ 2 ರೀತಿ ಬಿಡಿಸ್ಬೋದು. ನೀವು 2 ರೀತಿ ಯಾವ ಥರಪ್ಪ ಅಂತಂದರೆ, ಒಂದು ಸೂತ್ರ,
ಸೂತ್ರ ತಗೋಬೇಕು. ಸೂತ್ರ ಏನಪ್ಪ ಅಂತಂದರೆ ಸರಾಸರಿ ಈಕ್ವಲ್ ಟು ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ. ಒಟ್ಟು ಮೊತ್ತ ಅಂದಲ್ಲಿ ಏನು ಮಾಡ್ಬೇಕು ನೀವು, ಇವುಗಳನ್ನು ಕೂಡಿಸ್ಬೇಕು. 4 + 7 + 8 + 10 + 13 + 14 + 21 ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ 1 2 3 4 5 6 7 ಸಂಖ್ಯೆ. 4 7 11 11 8 19 19 29 29 39 42 42 56 56 76 77 ಡಿವೈಡ್ ಬೈ 7. 7 ಒಂದಲೇ 7 11 ಏನು ಬಂತು, ಸರಾಸರಿ 11. 7 ಸಂಖ್ಯೆಗಳದ್ದು ಸರಾಸರಿ ಏನಾಯ್ತಪ್ಪ ಅಂತಂದರೆ 11 ಆಯಿತು. ಇದನ್ನು ಇನ್ನೊಂದು ಥರ ಯಾವ ಥರ ಬಿಡಿಸ್ಬೇಕು ಅಂತ ಹೇಳಬೇಕಂತಂದರೆ, ನೀವು ಫಾರ್ಮುಲಾ ಮೇಲೆ ಮಾತ್ರ ಡಿಪೆಂಡ್ ಆಗಿರಬೇಡ್ರಿ. ಫಾರ್ಮುಲಾ ಅನ್ನೋದೇನಿದು ಒಂದು ನಿಮ್ಗೆ ಕ್ಯಾಲ್ಕುಲೇಷನ್ ಮಾಡೋ ದಾರಿ ತೋರಿಸ್ತೈತಿ. ಈಗ ನಿಮ್ಗೆ ದಾರಿ ತೋರಿಸ್ತಲ್ಲ, ಬಿಟ್ಟು ಬಿಡೋಕ್ಕೆ ಫಾರ್ಮುಲಾನೇ ಯಾವಾಗಲೂ. ಈಗ ನೀವು ಏನು ಮಾಡ್ಬೇಕಂತಂದ್ರೆ ಮೈಂಡಲ್ಲೇ ಬಿಡಿಸ್ಬೇಕು. ಮೈಂಡಲ್ಲೇ ಯಾವ ಥರ ಅಂತಂದ್ರೆ, ಈ ಥರ ಪ್ರಾಬ್ಲಮ್ ಬಂದಾಗ ಇವುಗಳ ಸರಾಸರಿ ಕಂಡು ಹಿಡೀರಿ ಅಂತ ಕೇಳಿದಾಗ ನೀವೇನು ಮಾಡಬೇಕು, ಮೈಂಡಲ್ಲೇ ಫಾಸ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿಬಿಡಬೇಕು. ಹೆಂಗಪ್ಪ ಅಂತಂದರೆ 4 7 11 11 8 19 19 10 29 29 39 39 3 42 42 52 56 56 76 77 ಅಂತ ಮೈಂಡಲ್ಲಿ ಇಟ್ಕೊಬೇಕು. 77 ಬಂತು. ಇಲ್ಲಿ ಸಂಖ್ಯೆಗಳೆಷ್ಟದ 1 2 3 4 5 6 7 7 ಸಂಖ್ಯೆಗಳಿದಾವೆ. 7 ಸಂಖ್ಯೆಗಳು 7 ಎಷ್ಟು 77 7 11 77 ಅಂತ ನೀವು ಡೈರೆಕ್ಟಾಗಿ ಮೈಂಡಲ್ಲೇ ಮಾಡಿಕೇಶನ್ ಸಡನ್ಲಿ ಆನ್ಸರ್ನ ತೆಗಿಬೋದು. ಯಾಕೆ ಹೇಳ್ತೀನಪ್ಪ ಅಂತಂದ್ರೆ ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬೇಕಂತಂದ್ರೆ, ಈ ಫಾರ್ಮುಲಾ ಮೇಲೆ ಏನಾದರೂ ಡಿಪೆಂಡ್ ಆದ್ರಪ್ಪ ಅಂತಂದ್ರೆ ನೀವು ಪ್ರತಿಯೊಂದಕ್ಕೂ ನೀವು ಎಕ್ಸಾಮಲ್ಲಿ ಏನು ಮಾಡಬೇಕಾಗತ್ತಾ, ಸರಾಸರಿ ಫಾರ್ಮುಲಾ ಏನೈತಿ, ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಅಂತ ನೀವು ನೆನಪು ಮಾಡ್ಕೊಂಡು ಕಿಶನ್ದ ಅದನ್ನು ಬರೋದು ತೆಗೆದು ಆಮೇಲೆ ಇದನ್ನು ಪ್ಲಸ್ ಮಾಡ್ಕೊತ ಕೂತು ಆಮೇಲೆ ಇಲ್ಲಿ 2-3 ನಿಮಿಷ ಟೈಮ್ ವೇಸ್ಟ್ ಆಗ್ಬಿಡುತ್ತೆ ನಿಮಗಿದು. ಏನು ಸರಾಸರಿ ಅಂತ ಬಂದ್ಬಿಡಕ್ಕೆ ಏನು ಮಾಡ್ಬೇಕಾಗತ್ತಂದ್ರೆ, ನೀವು ಮೊದಲೇ ತಲೆಯಲ್ಲಿ ಇಟ್ಕೊಂಡಿದ್ರಿ ಅಂದ್ರೆ ನೀವೇನು ಮಾಡ್ತೀರಾ, ಫಸ್ಟಿಗೆ ಇವು ಕೂಡ್ದು ವ್ಯಾಲ್ಯೂನ ಎಲ್ಲನೂ ಏನು ಮಾಡ್ತೀರಿ, ಕೂಡಿಸ್ತೀರ ಮೈಂಡಲ್ಲೇ ಕೂಡಿಸ್ತೀರ ಅಥವಾ ಓದ್ಕೋತ 4 7 11 11 8 19 19 10 29 39 42 42 52 56 56 76 77 ಆಯಿತು ಅಂತ ಕೂಡಿಸ್ತೀರಾ. ಆಮೇಲೆ ಸಂಖ್ಯೆ ಎಣಿಸ್ತಾರೆ 1 2 3 4 5 6 7 ಎಷ್ಟು 77 7 11 77. ಅಲ್ಲಿ ABCD ಅಂತ 4 ಆಪ್ಷನ್ಸ್ ಕೊಟ್ಟಿರ್ತಾನೆ, ಅಲ್ಲಿ 11 ಇರ್ತೈತಿ, ಮಾರ್ಕ್ ಮಾಡಿ ಬಂದುಬಿಡೋದು. ಜಾಸ್ತಿ ಆಲ್ಮೋಸ್ಟ್ ಅಲ್ಲಿ ನೀವು ನಾನು ಹೇಳೋ ಒಂದು ಪ್ರತಿಯೊಂದು ಈಗ ಹೇಳ್ತೀನಲ್ಲ ಇನ್ಮೇಲೆ ಕ್ಲಾಸ್ಗಳನ್ನು, ಅಲ್ಲಿ ನಾನು ಫಾರ್ಮುಲಾನೂ ಹೇಳ್ತೀನಿ, ಆದರೆ ಫಾರ್ಮುಲಾ ಬಿಟ್ಟಿಕೇಶನ್ ಮೈಂಡಲ್ಲಿ ಯಾವ ಥರ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನಾನು ನಿಮಗೆ. ಆ ಥರ ನೀವು ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಮಾಡಿಕೇಶನ್ ಎಷ್ಟಾಗುತ್ತಲ್ಲ ಅಷ್ಟು ಸಾಧ್ಯದಿಂದ ನೀವು ಫಾರ್ಮುಲಾನ ಬಿಟ್ಟಿಕೇಶನ್ ಬರೀ ಪ್ರಶ್ನೆ ಅರ್ಥ ಮಾಡ್ಕೊಂಡು ಆನ್ಸರ್ನ ಬಿಡಿಸೋದು ಕಡೆ ಲಕ್ಷ್ಯ ಕೊಡಿ, ನೀವು 100% ಸಕ್ಸಸ್ ಆಗ್ತೀರ. ಇಲ್ಲೊಂದು ಪ್ರಶ್ನೆ ಇದೆ. ಪ್ರಶ್ನೆ ಏನಪ್ಪ ಅಂತಂದರೆ, ಒಬ್ಬ ವಿದ್ಯಾರ್ಥಿ ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿ ವಿಷಯಗಳಲ್ಲಿ ಕ್ರಮವಾಗಿ 40 60 ಮತ್ತು 50 ಅಂಕಗಳನ್ನು ಪಡೆದರೆ ಆತನು ಪಡೆದ ಸರಾಸರಿ ಅಂಕಗಳು ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲೇನು ಮಾಡಿದ್ದಾರೆ, 3 ಸಬ್ಜೆಕ್ಟ್ ಕೊಟ್ಟಿದ್ದಾರೆ, ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿ ಅಂತ. ಆ 3 ಸಬ್ಜೆಕ್ಟಲ್ಲಿ 40 60 ಮತ್ತು 50 ಅಂತ ಅಂಕಗಳನ್ನು ತೊಗೊಂಡಿದ್ದಾನೆ. ಆದರೆ ಸರಾಸರಿ ಎಷ್ಟು ಅಂಕಗಳನ್ನು ತೊಗೊಂಡಿದ್ದಾನೆ 3 ಸಬ್ಜೆಕ್ಟ್ಗೆ ಅಂತ ಕೇಳ್ತಾರೆ ಅವರು. ಆಗ ನಾವೇನು ಮಾಡಬೇಕಪ್ಪ ಅಂತಂದರೆ, ಸರಾಸರಿ ಫಾರ್ಮುಲಾ ಅಂತೂ ನಿಮ್ಗೆ ಗೊತ್ತಿದ್ದೀವಿ. ಸರಾಸರಿ ಈಕ್ವಲ್ ಟು ಮೊತ್ತ ಡಿವೈಡೆಡ್ ಬೈ ಸಂಖ್ಯೆ.
ಮೊತ್ತ ಅಂದಲ್ಲಿ 40, 60, 50. 40 + 60 + 50 ಬಾಗ್ಲೆ ಎಷ್ಟು ಸಬ್ಜೆಕ್ಟ್ ಇದಾವೆ? 3 ಅದಾವೆ, ಕನ್ನಡ, ಇಂಗ್ಲೀಷ್, ಹಿಂದಿ. ಇದನ್ನು ಕೂಡಿಸ್ಕೋಬೇಕು. 40, 60, 100, 150. 150 ಬಾಗ್ಲೆ 3. 3 ಎಷ್ಟಲೇ 15, 3 1ಲೇ 3 5ಲೇ 15. ಇನ್ನು 0 ಉಳಿತು, 0 ಹೋಗೋದಿಲ್ಲ, ಅದಕ್ಕೆ ನಾವೇನು ಮಾಡಬೇಕು, 0 ಹಾಗೆ ಇಟ್ಬಿಡೋಕ್ಕಾಗುತ್ತಾ. 50 ನಮಗೆ ಸರಾಸರಿ ಅಂತ ಸಿಕ್ತು. 50 ಸರಾಸರಿ ಸಿಕ್ಕಾಗ ನಮಗೆ ಈ ಥರ ಎಲ್ಲ ಜಂಜಾಟ ಅಪ್ಲಿಕೇಶನ್ ಓದ್ಕೋತಾ ಪ್ರಶ್ನೆ ಓದ್ತಾನೆ ಮೈಂಡಲ್ಲೇ ಆನ್ಸರ್ನ ತೆಗೆದುಬಿಡೋದು. ಆನ್ ದ ಸ್ಪಾಟ್ ಮೈಂಡಲ್ಲೇ ಆನ್ಸರ್ ತೆಗೆದುಬೋದು. ಯಾವ ಥರಪ್ಪ ಅಂತಂದರೆ ನೋಡಿ, ಕೊಡೋದೇ 3 ಸಬ್ಜೆಕ್ಟ್ ಕೊಟ್ಟಿದ್ದಾನೆ ಇವ. 3 ಸಬ್ಜೆಕ್ಟಲ್ಲಿ ಎಷ್ಟು ಅಂಕಗಳನ್ನು ಪಡೆದಿದ್ದಾನೆ ಟೋಟಲ್ ಅಂತಂದರೆ 40 + 60 100, 100 + 50 150. 150 ಅಂಕಗಳದು. ಪಡೆದಿರುವ ಅಂಕಗಳು 150 ಬಾಗ್ಲೆ 3. ಹಾಗಾದರೆ 150ನ್ನು 3 ಭಾಗ ಮಾಡಿದಾಗ ಎಷ್ಟು ಸಿಗುತ್ತೆ? 50. ಹೌದಲ್ಲ? ಇದನ್ನು ಡೈರೆಕ್ಟಾಗಿ ಬಿಡಿಸ್ಬೋದು, ಕಟ್ಟ ಹೊಡ್ಕೊತ್ಕೊಂಡಿರೋದಿಲ್ಲ. 3 1ಲೇ 3 5ಲೇ 15, 0 ಉಳಿತು 50 ಅಂತಲ್ಲ. ಈಗ ನಿಮ್ಮ ಹತ್ರ 150 ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ. 150 ರೂಪಾಯಿನ ನಿಮ್ಮ ಫ್ರೆಂಡ್ಸ್ಗಳು 3 ಜನ ಇದ್ದಾರೆ, ಅವರಿಗೆ ಸಮನಾಗಿ ಹಂಚಬೇಕು. 150 ರೂಪಾಯಿನ ಸಮನಾಗಿ ಹಂಚ್ಬೇಕಂತಂದ್ರೆ ನೀವೇನು ಮಾಡ್ತೀರಾ? ಬೇಗನೆ ಏನು ಮಾಡ್ತೀರಾ? 50 ರೂಪಾಯಿ 50 ರೂಪಾಯಿ ನೀ 50 ರೂಪಾಯಿ ತಗೋ ಅಂತ ಹೇಳ್ಕಿಷ್ಟು 3 ಮಂದಿಗೆ 50 ರೂಪಾಯಿ ಅಂತ ಕೊಡ್ತೀರಾ. ಇದೇ ಥರ ಇಲ್ಲಿನೂ ಅಷ್ಟೇ. 150 ಅಂಕಗಳಿದ್ದಾವೆ, ಅದನ್ನು ಬಾಗ್ಲೆ 3 ಮಾಡಿದಾಗ ನಮ್ಗೆ ಆನ್ಸರ್ ಸಿಗೋದು 50. ಇದನ್ನು ನೀವು ಇವಾಗ ನೆಕ್ಸ್ಟ್ ಪ್ರಶ್ನೆಗಳು ಬರ್ತಾವಲ್ಲ, ಆವಾಗ ನೀವು ಮೈಂಡಲ್ಲೇ ಬಿಡಿಸೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ರತಿಯೊಂದು ಪ್ರಶ್ನೆನ ಫಾರ್ಮುಲಾ ಯೂಸ್ ಮಾಡೋದು, ಪ್ರಶ್ನೆನ ಓದ್ತಿರಲ್ಲ, ಓದೋ ಮುಂದಾಗ ಸರಾಸರಿ ಒಳಗೆ ಬರುವಂಥ ಪ್ರತಿಯೊಂದು ಪ್ರಶ್ನೆನ ಎಷ್ಟು ಸಾಧ್ಯ ಇರುತ್ತಲ್ಲ ಮೈಂಡಲ್ಲಿ ಬಿಡಿಸ್ಲಿಕ್ಕೆ ಪ್ರಯತ್ನ ಪಡಿ. ನಿಮಗೆ ಆವಾಗ ಅನಿಸುತ್ತೆ, ಸ್ವಲ್ಪ ಚೇಂಜಸ್ ಆಗುತ್ತೆ. ನೀವು ಬಿಡಿಸೋ ರೀತಿಯಲ್ಲಿ ಆಯಿತು, ನೀವು ಯೋಚನೆ ಮಾಡುವಂಥ ರೀತಿಯಲ್ಲಿ ಆಯಿತು, ಭಾಳಷ್ಟು ವ್ಯತ್ಯಾಸ ಕಂಡು ಬರ್ತದೆ. ಇಲ್ಲೊಂದು ಪ್ರಶ್ನೆ ಇದೆ, ಎಷ್ಟು ಸಂಖ್ಯೆಗಳ ಮೊತ್ತ 400 ಮತ್ತು ಸರಾಸರಿ 16 ಆಗಿರುವುದು ಅಂತ ಪ್ರಶ್ನೆ ಇದೆ. ನಾನು ನೋಡಿ ನಿಮಗೆ ಇಲ್ಲಿ ಟೈಪ್ 1, ಟೈಪ್ 2, ಟೈಪ್ 3 ಅಂತ ಹೇಳೋದಿಲ್ಲ. ಯಾಕಪ್ಪ ಅಂತಂದರೆ ಆ ಥರ ಹೇಳ್ಕೊತ ಕೂತ್ರೆ ಪ್ರತಿಯೊಂದೂ ಟೈಪ್ 1 2 3 4 5 ಅಂತಂದು ಇದೇ ಥರ ಮಾಡ್ಕೊತ ಹೋಗಬೇಕಾಗುತ್ತೆ. ಆದರೆ ನಾನು ನಿಮಗೆ ಹೇಳುವಂಥ ಪ್ರತಿಯೊಂದು ಪ್ರಶ್ನೆಗಳು ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಪಟ್ಟಾಗೆ ಒಂದೂ ಬಿಡದೇ ಒಂದೇ ಟೈಪಲ್ಲ, 2 ಟೈಪಲ್ಲ, 3 ಟೈಪಲ್ಲ, ಪ್ರತಿಯೊಂದು ಪ್ರಶ್ನೆಗಳನ್ನು ನಾನು ಬಿಡಿಸಿ ನಿಮ್ಗೆ ತೋರಿಸ್ತೀನಂತ. ಇಲ್ಲಿ ಏನಾಗತ್ತಪ್ಪ ಅಂತಂದರೆ ಪ್ರತಿ ಟೈಪ್ಗಳನ್ನ ಹೇಳ್ಕೊತ ಹೋದರೆ ಅಲ್ಲಿ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಟೈಪ್ 1 ಯಾವ ಥರ, ಟೈಪ್ 2 ಯಾವ ಥರ ಅಂತ. ಅದಕ್ಕೆ ಏನಿಲ್ಲ, ಸರಾಸರಿಗೆ ಸಂಬಂಧಪಟ್ಟಂಗೆ ಅಂಥವೇ ಪ್ರಶ್ನೆಗಳು ಬರಲಿ, ಏನೇ ಬರಲಿವೋ ಅವ್ರನ್ನ ಎಲ್ಲ ಥರನೂ ಸಾಲ್ವ್ ಮಾಡಿಫಿಕೇಷನ್ ತೋರಿಸ್ತೀನಿ ನಾನು ನಿಮಗೆ. ಓಕೆ, ಎಷ್ಟು ಸಂಖ್ಯೆಗಳ ಮೊತ್ತ 400 ಮತ್ತು ಸರಾಸರಿ 16 ಆಗಿರುವುದು. ಇಲ್ಲಿ ಏನಾಗಿದೆಪ್ಪ ಅಂತಂದರೆ ನಾವು ಇಟ್ಟುತನ ಸರಾಸರಿ ಕಂಡುಹಿಡಿತಿದ್ದೀವಿ. ಸರಾಸರಿ ಮೊತ್ತ ಡಿವೈಡ್ ಬೈ ಸಂಖ್ಯೆ ಅಂತ ಇತ್ತು, ಹೌದಲ್ಲ? ಈಗ ಇಲ್ಲಿ ಏನಪ್ಪ ಆಗ್ತದಂದರೆ ಮೊತ್ತ ಕೊಟ್ಟಿದ್ದಾನೆ 400 ಅಂತ, ಮತ್ತೇನು ಕೊಟ್ಟಿದ್ದಾನೆ? ಸರಾಸರಿ ಕೊಟ್ಟಿದ್ದಾನೆ. ಸರಾಸರಿ ಕೊಟ್ಟಿದ್ದಾನೆ ಎಷ್ಟು? 16. ಆದರೆ ಸಂಖ್ಯೆ ಕೊಟ್ಟಿಲ್ಲ. ಸಂಖ್ಯೆ ಏನು ಮಾಡಿದ್ದಾನೆ? ಕೊಟ್ಟಿಲ್ಲ. ಇಲ್ಲಿ ಏನಂತ ತಂದಿದ್ದಾನೆ? ಎಷ್ಟು ಸಂಖ್ಯೆಗಳ ಮೊತ್ತ 400 ಮತ್ತು ಸರಾಸರಿ 16 ಆಗಿರೋದು. ಇಲ್ಲಿ ಸಂಖ್ಯೆನ ಕಂಡುಹಿಡಿ ಅಂದಾನೆ. ನಾವು ಇಷ್ಟೊತ್ತನ ಏನು ಮಾಡ್ತಿದ್ದೀವಿ? ಸರಾಸರಿನ ಕಂಡುಹಿಡಿತಿದ್ದೀವಿ. ಸರಾಸರಿದು ಸೂತ್ರ ಏನಿತ್ತು? ಮೊತ್ತ ಡಿವೈಡೆಡ್ ಬೈ ಸಂಖ್ಯೆ ಅಲ್ಲ. ಅದೇ ಥರ ಸಂಖ್ಯೆದು ಸೂತ್ರ ಏನಾಗಿರ್ತೈತಪ್ಪ ಅಂತಂದ್ರೆ ಮೊತ್ತ ಡಿವೈಡೆಡ್ ಬೈ ಸರಾಸರಿ. ನೋಡಿ, ಸರಾಸರಿಯಲ್ಲಿ ಮೊತ್ತ ಡಿವೈಡೆಡ್ ಬೈ ಸಂಖ್ಯೆ ಇತ್ತು. ಇಲ್ಲೇನಿದೆ? ಸಂಖ್ಯೆಯಲ್ಲಿ ಮೊತ್ತ ಡಿವೈಡೆಡ್ ಬೈ ಸರಾಸರಿ. ಸರಾಸರಿ ಕೇಳಿದಾಗ ಸಂಖ್ಯೆ ಕೆಳಗಡೆ ಬಂತು, ಸಂಖ್ಯೆ ಕೇಳಿದಾಗ ಸರಾಸರಿ ಕೆಳಗಡೆ ಬಂತು. ಇಲ್ಲಿ
ಇದರಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಟೋಟಲ್ ಮೊತ್ತ ಇಡೋದು, ಸರಾಸರಿ ಕೇಳಿದಪ್ಪ ಅಂತಂದ್ರೆ ಸಂಖ್ಯೆನ ಕೆಳಗಡೆ ಇಡೋದು, ಒಂದು ವೇಳೆ ಸಂಖ್ಯೆನ ಕೇಳಿದಾಗ ಸರಾಸರಿನ ಕೆಳಗಡೆ ಇಡೋದು ಅಷ್ಟೇ. ಸೂತ್ರದ ಮೂಲಕ ನೋಡ್ಕೊಳ್ಳೋಣಂತ. ಈ ಸೂತ್ರದ ಮೂಲಕ ಏನಾಗಿದೆ, ಸಂಖ್ಯೆನ ಕಂಡುಹಿಡಬೇಕು. ಮೊತ್ತ ಏನಿದೆ 400, ಸರಾಸರಿ ಎಷ್ಟಿದೆ 16. ಇದನ್ನು ಕಡ್ತ ಹೊಡೆಯೋಣ. ಕಡ್ತನ ಯಾವ ಥರ ಹೊಡಿಬೇಕಂತಂದರೆ, ಒಂದು ಈಸಿ ಆಗಿರೋ ಮೆಥಡಪ್ಪ ಅಂತಂದರೆ 2ರಲ್ಲೇನೂ ಹೊಡಿಬೋದು, ಅಥವಾ 8ರಲ್ಲೇನೂ ಹೊಡಿಬೋದು, ಅಥವಾ 16 ಮಗ್ಗಿಲೇನೂ ಹೊಡಿಬೋದು. ನಾವು ಡೈರೆಕ್ಟ್ 16 ಮಗ್ಗಿಲಿ ಹೊಡೆಯೋಂಥ. 16 ಒಂದಲೇ 16 ಎರಡಲೇ 32, 16 ಎರಡಲೇ 32. 40ರಲ್ಲಿ 32 ಹೋಯ್ತಪ್ಪ ಅಂತಂದ್ರೆ ಉಳಿತೆಷ್ಟು 8 ಉಳಿತು. 8 1 0 80. 16 ಮಗ್ಗಿಯಲ್ಲಿ 80 ಬರುತ್ತಾ? 16 5 80, ಹೌದಲ್ಲ, ಈಕ್ವಲ್ ಟು 25. ಇದು ಸಂಖ್ಯೆಗಳು ಎಷ್ಟದು? 25. ಇದೇನಿದು ಸಂಖ್ಯೆಗಳು. ಈ 25 ಸಂಖ್ಯೆಗಳು ಎದುರಪ್ಪ ಅಂತಂದರೆ 25 ಸಂಖ್ಯೆಗಳ ಮೊತ್ತ ಏನಾಗಿರ್ತೈತಿ 400 ಆಗಿರ್ತೈತಿ, ಸರಾಸರಿ 16 ಆಗಿರ್ತೈತಿ ಅಂತ ಆನ್ಸರ್ ನಿಮ್ಗೆ ಸಿಕ್ತು. ಇದರಲ್ಲಿ ಚೇಂಜಸ್ ಏನಪ್ಪ ಅಂತಂದ್ರೆ, ಸರಾಸರಿ ಒಳಗಡೆ ಮೊತ್ತ ಮೇಲ್ಗಡೆ ಇರ್ತಿತ್ತು, ಸಂಖ್ಯೆ ಕೆಳಗಡೆ ಇರ್ತಿತ್ತು. ಸಂಖ್ಯೆಯಲ್ಲಿ ಏನಾಯ್ತಪ್ಪ ಅಂತಂದ್ರೆ ಮೊತ್ತ ಮೇಲ್ಗಡೆನೇ ಇರ್ತೈತಿ, ಆದ್ರೆ ಸಂಖ್ಯೆ ಜಾಗದಾಗ ಏನಾಗಿರ್ತೈತಿ ಸರಾಸರಿ ಬಂದಿರ್ತೈತಿ. ಇದನ್ನು ಪ್ರಶ್ನೆ ಓದುತ್ತಾನೆ ಆನ್ಸರ್ನ ಬಿಡಿಸ್ಬೋದು. ಯಾವ ಥರಪ್ಪ ಅಂತಂದರೆ, ಎಷ್ಟು ಸಂಖ್ಯೆಗಳ ಮೊತ್ತ 400 ಮತ್ತು ಸರಾಸರಿ 16 ಆಗಿರುವುದು ಅಂತ ಪ್ರಶ್ನೆ ಇದೆ. ಅವಾಗ ನಾವೇನು ಯೋಚನೆ ಮಾಡಬೇಕಪ್ಪ ಅಂತಂದರೆ, 400 ಇದೆ, 400ರಲ್ಲಿ 16 ಸರಾಸರಿ ಕೊಟ್ಟಿದ್ದಾನೆ. ಹಾಗಾದರೆ 400ರಲ್ಲಿ ಎಷ್ಟು ಸಂಖ್ಯೆಗಳಿಗೆ ಸರಾಸರಿ 16 ಆಗಿರ್ತೈತಿ ಅಂತ ಯೋಚನೆ ಮಾಡಬೇಕು. ಅವಾಗ ನಾವು ಕಡ್ತ ಹೊಡಿಬೇಕು. ಕಡ್ತನ ಯಾವ ಥರ ಹೊಡಿಬೇಕಪ್ಪ ಅಂತಂದರೆ, 400 ಇದೆ, ಇಲ್ಲಿ ಕೆಳಗಡೆ ಎಷ್ಟಿದೆ 16 ಇದೆ. ಆಗ ನಾವೇನು ಮಾಡಬೇಕಪ್ಪ ಅಂತಂದರೆ 16 ಬಗ್ಗೆ ಅಂತೂ 10ರ ತನಕ ಬರ್ತವೆ ಎಲ್ಲರಿಗೂ. ಆಗ ನಾವೇನು ಮಾಡಬೇಕು, 16 10ಲಿ 160. ಇನ್ನು ಎಷ್ಟು ಉಳಿತು? 400ರಲ್ಲಿ 160 ತೆಗೆದಾಗ 240 ಉಳಿತು. ಹಾಗಾದರೆ ಇನ್ನೂ 160 ಹೋಗ್ಬೋದಲ್ಲ? ಇನ್ನೂ 160. ಈಗ ನೋಡಿ, 160 ಪ್ಲಸ್ 160 325. 400ರಲ್ಲಿ 320 ತೆಗೆದಾಗ 80 ಉಳಿತು. 80 16 ಮಗ್ಗಿ ಒಳಗೆ ಬರ್ತೈತಿಲ್ಲ ನೋಡೋದು, ಬರುತ್ತಾ? 16 ಎಷ್ಟಲೇ 80? 16 5 80. ಇವಾಗ ನೋಡಿ, ಇದು ಟೋಟಲ್ ಮಾಡಿದಾಗ 400 ಬರುತ್ತೆ ಆನ್ಸರ. ಇಲ್ಲಿ ಏನಾಗುತ್ತೆ 25. ಇದೇ 25ನ್ನು ಮೈಂಡಲ್ಲಿ ಕಡ್ತಾ ಹೊಡೆಯೋದು ಯಾವ ಥರ ಅಂತ ನಾನು ನಿಮ್ಗೆ ಈ ಥರ ಹೇಳ್ಕೊಟ್ಟಿದ್ದೇನೆ ಅಷ್ಟೇ ನಿಮಗೆ. ಯಾಕಪ್ಪ ಅಂತಂದರೆ 400 ತಂಟಿ ಅದನ್ನು ಕಡ್ತಾನ ನೀವು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಹೊಡೆಯೋದು ಕಡ್ತಾ 2 ಮಗ್ಗಿ 4 ಮಗ್ಗಿಲಿನೇ ಹೊಡಿತಾರೆ. ಅದು ನಾವು ಬೇಗನೆ ಮಾಡಬೇಕಂತಂದರೆ ಬಡ 16 10 160 160 320 ಅಂದರೆ ಇನ್ನು 80 ಉಳಿತು. 16 ಎಷ್ಟಲೇ 80? 16 5 80. 20 ಪ್ಲಸ್ 5 25 ಡೈರೆಕ್ಟ್ ಆನ್ಸರ್. 25 ಸಂಖ್ಯೆಗಳಿಗೆ ಏನಾಗಿರ್ತೈತಿ 16 ಸರಾಸರಿ ಬಂದಿರ್ತೈತಿ, 400 ಮೊತ್ತ ಬಂದಿರ್ತೈತಿ ಅಂತಂದು. ಇಲ್ಲಿ ನೋಡಿ, ಎಷ್ಟು ಮಕ್ಕಳ ಒಟ್ಟು ತೂಕ 108 ಮತ್ತು ಸರಾಸರಿ 9 ಆಗಿರುವುದು ಅಂತ ಪ್ರಶ್ನೆ ಇದೆ. ಇಲ್ಲಿ ಏನು ಮಾಡಿದ್ದಾನೆ ಅಂತಂದರೆ, ಸಂಖ್ಯೆ ಕೊಟ್ಟಿಲ್ಲ, ಮಕ್ಕಳ ಸಂಖ್ಯೆ ಕೊಟ್ಟಿಲ್ಲ, ಆದರೆ ಆ ಮಕ್ಕಳದು ಒಟ್ಟು ತೂಕ ಕೊಟ್ಟಿದ್ದಾನೆ. ಒಟ್ಟು ತೂಕ ಅಂದರೆ ಮೊತ್ತ ಅಂದಂಗೆ 108 ಮತ್ತು ಸರಾಸರಿ ಎಷ್ಟು 9. ಇಲ್ಲಿ ತೂಕ ಅಂದ್ರೆ ಮೊತ್ತ ಆಗಿರ್ತೈತೆ. ಮತ್ತು ಇಲ್ಲಿ ಮೊತ್ತ ಕೊಟ್ಟಿಲ್ಲ ಅಂತ ತನ್ಕೇಶನ್ ಸರಾಸರಿಯಲ್ಲಿ ಮೊತ್ತ ಬೇಕಾಗುತ್ತಲ್ಲ ಅಂತ ತನ್ಕೇಶನ್ ನೀವು ಯೋಚನೆ ಮಾಡೋಕೆ ಹೋಗಬೇಡಿ. ತೂಕದ ಏನಾಗಿರ್ತೈತಿ ಮೊತ್ತ ಆಗಿರ್ತೈತೆ. ಅದು ಟೋಟಲ್ದು ಒಟ್ಟು ತೂಕ ಅಂದ್ರೆ ಒಟ್ಟು ಮೊತ್ತ ಅಂದಂಗೆ ಅದು. ಈಗ ಇದ್ರದ್ದು ಸಂಖ್ಯೆದು ಸೂತ್ರ ಏನಿದೆ, ಸಂಖ್ಯೆ ಈಕ್ವಲ್ ಟು ಮೊತ್ತ ಡಿವೈಡ್ ಬೈ ಸರಾಸರಿ. ಈಗ ನೋಡಿ, ಇದನ್ನು ಮೊತ್ತ ಅಂದಲ್ಲಿ ಎಷ್ಟಿದೆ 108 ಇದೆ, ಡಿವೈಡ್ ಬೈ ಸರಾಸರಿ ಎಷ್ಟಿದೆ 9 ಇದೆ. ಈಗ ಇದನ್ನು ಕಡ್ತಾ ಹೊಡಿಬೇಕು.
9 ಒಂದಲೇ 9 ಒಂದಲೇ 10ರಲ್ಲಿ 9 ಹೋದರೆ 1 ಉಳಿತು. 1 ಮತ್ತು 8 18 ಆಯಿತು. 9 ಎಷ್ಟಲೇ 18, 9 2 18. ಆನ್ಸರ್ ಬಂತು 12. 12 ಏನದು 12 ಮಕ್ಕಳದು ಒಟ್ಟು ತೂಕ 108 ಆಗಿರ್ತೈತಿ, ಸರಾಸರಿ 9 ಆಗಿರ್ತೈತಿ. ಪ್ರಶ್ನೆ ಓದುತ್ತಾನೆ ಆನ್ಸರ್ನ ಬಿಡಿಸೋದು ಯಾವ ಥರ ಅಂತ ನಿಮ್ಗೆ ಮೊದಲೇ ಹೇಳಿದ್ದೇನೆ. ಇನ್ನೇನು ಕಡ್ತಾ ಹೊಡಿಬೇಕು, ಮೈಂಡಲ್ಲಿ ಯಾವ ಥರ ಕಡ್ತಾ ಹೊಡಿಬೇಕು ಅನ್ನೋದು ಹೇಳಿದೆ ನಾನು. ಹೆಂಗಪ್ಪ ಅಂತಂದರೆ 108 ಇದೆ, ಡಿವೈಡ್ ಬೈ 9 ಇದೆ. 9 ಎಷ್ಟಲೇ 108 ಗೊತ್ತಿಲ್ಲ, ಆದ್ರೆ 9 10ಲೇ 90. 108ರಲ್ಲಿ 90ನ್ನು ಕಳೆದಾಗ ಎಷ್ಟು ಉಳಿತು, 18 ಉಳಿತು. 18 ಅನ್ನೋದು 9ರ ಮಗ್ಗಿ ಒಳಗೆ ಎಷ್ಟಲೇ ಬರುತ್ತಾ, 2ರಲ್ಲಿ. ಇದು 108 ಆಯಿತು, ಇದು 12 ಆಯಿತು. ಇದೇ ಥರ. ಆದರೆ ಕೆಲವೊಬ್ಬರಿಗೆ ಏನು ಅನಿಸುತ್ತಪ್ಪ ಅಂತಂದರೆ ಕಳೆಯೋದು ಕುಡಿಸೋದು ಅದನ್ನೂ ಒಂದು ಸ್ವಲ್ಪ ಮುಷ್ಕಿಲಾಗುತ್ತೆ. ಯಾಕಪ್ಪ ಅಂತಂದರೆ 108ರಲ್ಲಿ 90 ಹೋದರೆ ಎಷ್ಟು ಉಳಿತು ಅಂತಂದು ಕೇಳಿದ್ರೆ ಬಡಗನೆ ಆನ್ಸರ್ ಮಾಡಲ್ಲ. ಯಾಕಪ್ಪ ಅಂತಂದರೆ ಕನ್ಫ್ಯೂಷನ್ ಮಾಡ್ಕೋತಾರೆ, ಎಷ್ಟು ಉಳಿತು ಅಂತ ಬೇಗನೆ ಹೇಳೋಂಗಿಲ್ಲ. ಅದನ್ನು ಹೇಳೋಕೆ ಒಂದೇ ಒಂದು ಮೆಥಡ. ಇಲ್ಲಿ 100ನ್ನು ಅಷ್ಟೇ ಕನ್ಸಿಡರ್ ಮಾಡೋದು, 8ನ್ನು ಸಪ್ರೇಟಾಗಿ ಇಟ್ಬಿಡೋದು. ಇಲ್ಲಿ 100 ಕನ್ಸಿಡರ್ ಮಾಡೋದು, ಈ ಕಡೆ 8 ಅಂತ ಸಪ್ರೇಟ್ ಇಡೋದು. ಈ 100ರಲ್ಲಿ 90 ಹೋಯ್ತು ಅಂತಂದರೆ ಇಲ್ಲಿ 10 ಉಳಿತು, ಇದು 10 ಉಳಿದೈತಿ, ಇಲ್ಲೊಂದು 8 ಉಳಿದೈತಿ. 10 8 18. ಬೇಗನೆ ಈ ಥರನೂ ಹೇಳ್ಬೋದು ಅಂತ ಹೇಳ್ತಾ ಇದ್ದೀನಿ ನಾನು ನಿಮಗೆ. 15 ಸಂಖ್ಯೆಗಳ ಸರಾಸರಿ 7 ಆದರೆ ಮೊತ್ತ ಕಂಡು ಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಈಗ ಇಲ್ಲಿ ತನಕ ನಾವೇನು ಮಾಡಿದೆವಪ್ಪ ಅಂತಂದ್ರೆ ಸರಾಸರಿ ಕಂಡು ಹಿಡಿದೀವಿ. ಅದ್ರ ಫಾರ್ಮುಲಾ ಬಂದುಬಿಟ್ಟು ಮೊತ್ತ ಡಿವೈಡ್ ಬೈ ಸಂಖ್ಯೆ. ಸಂಖ್ಯೆನ ಕಂಡುಹಿಡಿ ಅಂದಾಗ ಏನು ಹೇಳಿದೆ, ಮೊತ್ತ ಡಿವೈಡ್ ಬೈ ಈ ಸರಾಸರಿ ಕೆಳಗಡೆ ಬರುತ್ತೆ ಅಂತ ಹೇಳಿದೆ. ಈಗ ಸರಾಸರಿ ಕೊಟ್ಟಿದ್ದಾನೆ, ಸಂಖ್ಯೆ ಕೊಟ್ಟಿದ್ದಾನೆ, ಮೊತ್ತ ಕೊಟ್ಟಿಲ್ಲ. ಸಂಖ್ಯೆ ಎಷ್ಟಿದ್ದಾವೆ, 15 ಇದ್ದಾವೆ. 15 ಸಂಖ್ಯೆ ಇದ್ದಾವೆ, ಸರಾಸರಿ 7 ಇದೆ. ಹೌದಲ್ಲ. 15 7 ಎಷ್ಟು, ನಿಮ್ಗೆ 15 7 ಮಗ್ಗಿ ಬರೋದಿಲ್ಲ ಅಂತಂದರೆ ತಲೆ ಕೆಡಿಸ್ಕೊಳಕ್ಕೊಡ್ರಿ. ಅವಾಗ ನೀವೇನು ಮಾಡೋದು ಗೊತ್ತಾನ, 7ರ ಬಗ್ಗೆ ಬರ್ತಲ್ಲ 7 ಇದನ್ನು ಒಡೆದಿಡಬೇಕಾಗತ್ತೆ. ಹೇಳ್ತೀನಿ ತಿಳ್ಕೊಳ್ಳಿ. 15 ಅನ್ನೋದನ್ನು ಒಡೆದಿಡಬೇಕು. ಒಂದು 10 ಒಂದು 5 ಅಂತ ಒಡೆದಿಟ್ಟಿಕಿಂದ ಗುಣಾಕಾರ ಮಾಡಬೇಕು. 7 10 70, 7 5 35. ಇದು 5 ಅನ್ನೋದೇನು 10ರದ ಅರ್ಧ ಅಂದರೆ 70ರದ ಅರ್ಧ ಎಷ್ಟು, 35. ಅಥವಾ 7 5 35. 70 + 35 105. 105. ಇದೇನು ಸಿಕ್ತು ನಮಗೆ, ಮೊತ್ತ ಸಿಕ್ತು. ಸಂಖ್ಯೆ 8 ಸರಾಸರಿ ಏನಾಗಿರ್ತೈತಿ, ಮೊತ್ತ ಆಗಿರ್ತೈತಿ. ಇಲ್ಲಿವರೆಗೂ ನಾನು ಏನು ಮಾಡಿದ್ನೆ, 3 ಥರ ಪ್ರಾಬ್ಲಮ್ನ ಹೇಳ್ಕೊಟ್ಟೆ. ಸಂಖ್ಯೆ ಯಾವ ಥರ ಕಂಡುಹಿಡಿಬೇಕು, ಸರಾಸರಿ ಯಾವ ಥರ ಕಂಡುಹಿಡಿಬೇಕು, ಮೊತ್ತ ಯಾವ ಥರ ಕಂಡುಹಿಡಿಬೇಕು ಅಂತ ಹೇಳ್ಕೊಟ್ಟಿದ್ನಲ್ಲ. ಈಗ ಅದನ್ನು ಒಂದು ಸಾರಿ ರಿಪೀಟ್ ಮಾಡ್ತೀನಿ ಅಂತ. ಈಗ ಸರಾಸರಿ ಸೂತ್ರ ಏನು ಬರುತ್ತೆ, ಸರಾಸರಿ ಸೂತ್ರ ಬರುತ್ತೆ ಮೊತ್ತ ಡಿವೈಡ್ ಬೈ ಸಂಖ್ಯೆ. ಸಂಖ್ಯೆ ಅಂದಾಗ ಸಂಖ್ಯೆ ಕಂಡುಹಿಡಿಬೇಕಾದಾಗ ಮೊತ್ತ ಡಿವೈಡ್ ಬೈ ಸರಾಸರಿ. ಹೌದಲ್ಲ. ಮೊತ್ತ ಕಂಡುಹಿಡಿಬೇಕಾದಾಗ ಏನು ಮಾಡ್ತಿದ್ದೀವಿ, ಸಂಖ್ಯೆ ಇಂಟು ಸರಾಸರಿ. ಇವಾಗ ಏನು ಮಾಡೋಣ, ಇದೇ ಒಂದು ಲೈನನ್ನು ಯೂಸ್ ಮಾಡ್ಕೊಂಡು ಕಿಶಿಂದ ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡೋಣ ಅಂತ. ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡಿ ಈ 3 ಕೂಡ ಸಾಲ್ವ್ ಮಾಡೋಣ. ಯಾವ ಥರಪ್ಪ ಅಂತಂದರೆ ಇವಾಗ ನೋಡಿ, ಪ್ರಶ್ನೆ ಇದೆ ಅಂತ ಅಂದ್ಕೊಳ್ಳಿ. ಪ್ರಶ್ನೆ ಒಳಗೆ ಏನು ಮಾಡಿದ್ದಾನೆ, ಸರಾಸರಿ ಕೊಟ್ಟಿಲ್ಲ, ಗೊತ್ತಿಲ್ಲ. ಸಂಖ್ಯೆ ಇದೆ 12, ಮೊತ್ತ ಇದೆ ಎಷ್ಟಿದೆ 96. ಮೊತ್ತ ಎಷ್ಟಿದೆ 96. ಇವಾಗ ನಮಗೆ ಸಂಖ್ಯೆ ಸರಾಸರಿ ಸೂತ್ರ ಏನು ಹೇಳುತ್ತೆ, ಮೊತ್ತ ಅಂದರೆ ಎಷ್ಟಿದೆ 96
ಡಿವೈಡೆಡ್ ಬೈ ಸಂಖ್ಯೆ ಎಷ್ಟಿದೆ 12 ಇದೆ. 12 ಎಂಟ್ಲೆ ಇದರ ಸರಾಸರಿ ಏನಾಗಿರ್ತೈತಿ 8 ಬಂತು. ಈ ಪ್ರಶ್ನೆಯಲ್ಲಿ ಏನು ಮಾಡ್ತಾನೆ, ಸರಾಸರಿ ಕೊಟ್ಟು ಸರಾಸರಿ ಎಷ್ಟಿದೆ 8 ಇದೆ, ಸಂಖ್ಯೆನ ಕೊಡದೆ ಮೊತ್ತ ಕೊಡ್ತಾನೆ, ಮೊತ್ತ 96. ಇವಾಗ ಇಲ್ಲೇನು ಕಂಡುಹಿಡಿಬೇಕು, ಸಂಖ್ಯೆ ಕಂಡುಹಿಡಿಬೇಕಂತಂದರೆ ಸಂಖ್ಯೆದ ಫಾರ್ಮುಲಾ ಏನಿದೆ 96 ಡಿವೈಡೆಡ್ ಬೈ ಸರಾಸರಿ ಎಷ್ಟಿದೆ 8 ಇದೆ. 8 ಎಷ್ಟಲೆ 96, 8 ಹತ್ತಲೆ 80, 8 ಆಡಲೆ 16, 16 ಒಂದು 80 96 ಆಯ್ತಲ್ಲ 12. 8 12 96 ಇದು ಬಂತು. ನಮ್ಗೆ ಈಗ ಸದ್ಯ ಏನು ಮಾಡ್ತಾನೆ, ಸರಾಸರಿನೂ ಕೊಡ್ತಾನೆ. ಸರಾಸರಿ ಎಷ್ಟು ಕೊಡ್ತಾನೆ 8, ಸಂಖ್ಯೆ 12, ಮೊತ್ತ ಕೊಡೋದಿಲ್ಲ. ಇಲ್ಲಿ ಏನು ಮಾಡಿತಪ್ಪ ಅಂತಂದ್ರೆ ಸರಾಸರಿ ಕೊಟ್ಟಿದ್ದಾನೆ, ಸಂಖ್ಯೆ ಕೊಟ್ಟಿದ್ದಾನೆ, ಮೊತ್ತ ಕೊಟ್ಟಿಲ್ಲ. ಮೊತ್ತದ ಸೂತ್ರ ಏನಿದೆಯಪ್ಪ ಅಂತಂದ್ರೆ ಸಂಖ್ಯೆ ಇಂಟು ಸರಾಸರಿ. ಸಂಖ್ಯೆ ಎಷ್ಟಿದ್ದಾವೆ 12, ಸರಾಸರಿದು 8, 12 ಎಷ್ಟು 12 ಎಂಟ್ಲೆ 96. ನೀವು ಈ ಸೂತ್ರಕ್ಕೆ ಏನು ಡಿಫ್ರೆನ್ಸ್ ಇದೆ ಅಂತ ನಿಮ್ಗೆ ಗೊತ್ತಾಗಲಿ ಅನ್ನೋ ಸಲುವಾಗಿ ಈ ಮೂರು ಥರದ ಮೇಲೆ ಪ್ರಾಬ್ಲಮ್ನ ಬಿಡಿಸಿ ತೋರಿಸಿದ್ದೀನಿ ನಾನು. ಇದು ಪ್ರಶ್ನೆಗಳು ಏನಿಲ್ಲ, ಇವಕ್ಕೂರನ್ನೇ ಚೇಂಜ್ ಮಾಡೀನಿ ಬರೀ ಅಮೌಂಟ. ಒಂದು ವೇಳೆ ಸರಾಸರಿ ಕಂಡುಹಿಡಬೇಕಾದಾಗ ಸರಾಸರಿನ ಬಿಟ್ಟು ಸಂಖ್ಯೆ ಮೊತ್ತನ ತೊಗೊಂಡು ಕಿಶಿಂದ, ಇಲ್ಲಿ ಸರಾಸರಿ ಬಿಟ್ಟಿನಿ, ಸಂಖ್ಯೆ ಮೊತ್ತನ ತೊಗೊಂಡು ಕಿಶಿಂದ ಪ್ರಶ್ನೆ ಮಾಡಿದ್ದೀನಿ. ಸಂಖ್ಯೆ ಕೇಳಿದಾಗ ಸರಾಸರಿ ಮತ್ತು ಮೊತ್ತ ತೊಗೊಂಡು ಕಿಶಿಂದ ಸಂಖ್ಯೆನ ಬಿಟ್ಟಿನಿ ಅಷ್ಟೇ ಬಿಟ್ಟು ಕಿಶಿಂದ ಅದೇ ಅಮೌಂಟ್ ಅದೇ ಅಂಕಿ ಸಂಖ್ಯೆನ ತೊಗೊಂಡು ಕಿಶಿಂದ ಮಾಡಿದ್ದೀನಿ ನಾನು. ಇಲ್ಲಿ ಹಾಗೆ ಮೊತ್ತವನ್ನು ಬಿಟ್ಟು ಕಿಶಿಂದ ಸಂಖ್ಯೆ ಮತ್ತು ಸರಾಸರಿನ ತೊಗೊಂಡು ಕಿಶಿಂದ ಬಿಡಿಸಿದೆ ನಾನು ಅಷ್ಟೇ. ಈ ಮೂರು ಕೂರನ್ನ ಸರಿಯಾಗಿ ನೋಡಿ, ಏನು ಡಿಫ್ರೆನ್ಸ್ ಇದೆ, ಏನು ವ್ಯತ್ಯಾಸ ಇದೆಯಲ್ಲ ಅದನ್ನು ಅರ್ಥ ಮಾಡ್ಕೊಂಡಿರಪ್ಪ ಅಂತ ನಿಮ್ಗೆ ಈಸಿ ಆಗಿಬಿಡುತ್ತೆ ಮುಂದಿನ ಪ್ರಶ್ನೆಗಳನ್ನು ಯಾವ ಥರ ಬಿಡಿಸ್ಬೋದು ಅಂತಂದು. ಅದೇ ಉದ್ದೇಶಕ್ಕೆ ನಾನು ಇದನ್ನು ಬಿಡಿಸಿದ್ದೇನೆ ಅಷ್ಟೇ.